ವಿಶೇಷ ಏನಂತಕೊಂಡಂತಂದ್ರೆ ಇವತ್ತಿನ ದಿವಸ ವಾಸುದೇವ ಶಿರೋಳವ್ರು ನೆನೆಸೋದಕ್ಕಿಂತ ನಾವು ಮೊದಲೇಕ ಕಲಾವತಿ ಶಿರೋಳವ್ರು ನಾವು ನೆನೆಸ್ಬೇಕು. ಯಾಕಂದ್ರೆ ಅವ್ರು ಮೊದಲೇಕ ನಮ್ಮ ಪಾದಯಾತ್ರಿಕರು, ಮಹಿಳಾ ಪಾದಯಾತ್ರಿಕರು ನಮ್ಮ ಒಟ್ಟಿಗೆ ಯಾತ್ರೆ ಮಾಡಿದವರು ರಾಯರ ಸಣ್ಣ. ತದನಂತರ ನಮ್ಮ ಶಿರೋಳವರು ನಮ್ಮ ಯಾತ್ರಾ ಸಮಿತಿ ಬಂದರು. ಸತತವಾಗಿ 26 ವರ್ಷ ತುಂಬಿ 27 ವರ್ಷ ದಂಪತಿ ಸಮೇತ ಯಾತ್ರಾ ಮಾಡಿದಂಥ ಮಹಾನುಭಾವರು. ಬರೆಯವರು ನಮ್ಮನ್ನು ಬರೀ ಪಾದಯಾತ್ರಾ ಒಂದೇ ಮಾಡಲಿಲ್ಲ, ಅದರೊಟ್ಟಿಗೆ ನಮ್ಮ ವೈದ್ಯಗುರು ಬಾಬುರಾವ್ ಕುಲಕರ್ಣಿ ಅವ್ರನ್ನ ಇವತ್ತಿನ ದಿವಸ ನಾವು ನೆನೆಸ್ಬೇಕು. ಯಾಕಂತ ತಿಳ್ಕೊಂಡ್ರೆ 67 ವರ್ಷದ ಪಾದಯಾತ್ರೆ ನಾವು ಮನೆಗೆ ಹೋಗಿ ಬಂದದ್ದು. 60 ವರ್ಷದಿಂದ 1959 ಕೇವಲ 6 ಜನ ಪಾದಯಾತ್ರೆ ಮಾಡಿ ಬಂದು ಆ ಸಂಘವನ್ನು ಒಂದು ದೊಡ್ಡದ ಆಲಂಬನಂತ ಮಾಡಿ ಅದರ ಟೈಮ್ನೊಳಗೆ ಅನೇಕ ಸದ್ಭಕ್ತರಿಗೆ ಮಾರ್ಗದರ್ಶನಗಳನ್ನು ಮಾಡಿದವರು ವೈದ್ಯಗುರು ಬಾಬುರಾವ್ ಕುಲಕರ್ಣಿ ಅವರು. ಆ ಬಾಬುರಾವ್ ಕುಲಕರ್ಣಿ ಅವರ ಅಣತಿಯಂತೆ ವಾಸುದೇವ ಶಿರೋಳವರು ಪ್ರತಿ ವಾರ ಅಷ್ಟೋತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ತಮ್ಮ ಮನೆ ಒಳಗಾಗಿ, ತಮ್ಮ ಬಂಧುಗಳೊಳಗೆ, ನಮ್ಮ ಎಲ್ಲಿ ರಾಯರ ಭಕ್ತರು ಕರೀತಾರೆ ಅವತ್ತಿನ ದಿವಸ ತಮ್ಮೆಲ್ಲ ಸಹಯಾತ್ರಿಕರು ಹಾಗೂ ಈ ಗದುಗಿನ ರಾಯರ ಭಕ್ತರನ್ನು ಒಳಗೊಂಡಂತಹ ಕಾರ್ಯಕ್ರಮವನ್ನು ಮಾಡಿದರು. ಅದು ಅಷ್ಟು ಇಷ್ಟ ಅಲ್ಲ, 1400 ಅಷ್ಟೋತ್ತರಗಳನ್ನು ಮಾಡಿದಂಥ ದಿವಸ 1200 ಅಷ್ಟೋತ್ತರ ಅಂತಂತಂದ್ರೆ ಅದು ರಾಯರಿಗೆ ಬೇಕಾಗಿದಂತಕೊಂಡು ಹೇಳಿ ಹಾಗೆಲ್ಲ ಹೊರತಾಗಿ ಇಲ್ಲ ಅಂತಂದುಕೊಂಡ್ರೆ ಕಷ್ಟ ಸಾಧ್ಯ. ಯಾಕಂದ್ರೆ ಪ್ರತಿನಿತ್ಯ ಅದರ ಒಂದು ಪದ್ಧತಿ ಪ್ರಕಾರ ರಾಯರ ಎಂಕಪ್ಪನ ಜೊತೆಗೆ ಹನುಮಪ್ಪನ ಜೊತೆಗೆ ತೆಕ್ಕಿ ಬೀಳೋದಾಗರು, ಬಟ್ ಗುರುಗಳ ಜೊತೆಗೆ ತೆಕ್ಕಿ ಬೀಳೋದು ಭಾಳ ವಜ್ಜಿ. ಯಾಕಂತಂದ್ರೆ ಮಹಾತ್ಮರು, ಆಮೇಲೆ ಯೋಗಿಗಳು, ತ್ಯಾಗಿಗಳು ಅವರೊಟ್ಟಿಗೆ ಇರ್ಬೇಕಂತಕೊಂಡಂತಂದ್ರೆ ನಾವು ಅಷ್ಟು ಕರ್ಮಠರಾಗಿ ಆಚರಣೆ ಮಾಡಿದ ಮಾತ್ರ ಫಲ ಸಿದ್ಧಿ ಆಗ್ತದೆ. ಈ ನಿಟ್ಟಿನೊಳಗೆ ವಾಸುದೇವ ಶಿರೋಳ ದಂಪತಿಗಳು ಅವ್ಯಾಹತವಾಗಿ ಸಾವಿರಾರು ಗುರುಸ್ತೋತ್ರಗಳ ಪಾರಾಯಣವನ್ನು ಮಾಡಿ ಇವತ್ತಿನ ದಿವಸ 1200ನೇ ಒಂದು ಅಷ್ಟೋತ್ತರ ಕಾರ್ಯಕ್ರಮವನ್ನು ಈ ವೀರನಾರಾಯಣ ಸಂಘದೊಳಗೆ ಸಮರ್ಪಣೆ ಮಾಡೋರೊಟ್ಟಿಗೆ ನಮ್ಮೆಲ್ಲರಿಗೂ ಈ ಭಾಗ್ಯವನ್ನು ಕಲ್ಪಿಸಿಕೊಟ್ಟಾರ. ಅವರಿಗೆ, ಅವರ ಕುಟುಂಬ ವರ್ಗಕ್ಕೆ, ವ್ಯಾಸರಾಜ ಸತ್ಯಕ ಅವ್ರ ಮಗ, ನಮ್ಮ ಸಹಯಾತ್ರಿಕ ಅಷ್ಟ ಅಲ್ಲ, ಪ್ರತಿನಿತ್ಯ ನಮ್ಮ ದಾರಿ ಉದ್ದಕ್ಕೂ ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮೆಲ್ಲರಿಗೂ ಆ ರಾಯರ ವಿಶೇಷ ದರ್ಶನವನ್ನು ಮಾಡಿದಂಥ ವ್ಯಾಸರಾಜ ಮೊನ್ನೆ ಈಗ ಹೋದ ವರ್ಷ ಅವನು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಾನ. ಆ ಸಸಿನೂ ಸತ್ಯಕ್ಕೆ ಮುದ್ದಾದ ಸಸಿ ಅಕ್ಕಿನೂ ಸತ್ಯಕ್ಕೆ ಈ ಸಂಖ್ಯೆ ಯಾತ್ರಾ ಬಂದಿದ್ದು. ಅಕ್ಕಿನೂ ಸತ್ಯಕ್ಕೆ ನಾವು ಅಲ್ಲಿ ಹೋಗುವಾಗ ಇಬ್ಬರನ್ನು ಕೂಡ ದಂಪತನ್ನು ಕೂಡಿಸಿ ಲೋಕ ಕಲ್ಯಾಣಾರ್ಥವಾಗಿ ಅವರಿಂದ ಸಂದರ್ಭ ಮಾಡಿ ಕಾರ್ಯಕ್ರಮ ಮಾಡಿದ್ವಿ. ಒಟ್ಟಾರೆಯಾಗಿ ರಾಯರ ಕುಟುಂಬ ಸಮೃದ್ಧಿ ಸಂತತಿಯಿಂದ ಅದ. ಈ ನಿಟ್ಟಿನೊಳಗೆ ನಮ್ಮೆಲ್ಲ ಬಂಧುಗಳನ್ನು ಕರ್ಕೊಂಡು ಇವತ್ತಿನ ಶ್ರೀಯುತರು 1200ನೇ ಅಷ್ಟೋತ್ತರವನ್ನು ಇವತ್ತು ನಾರಾಯಣಪ್ಪನಿಗೆ ಅರ್ಪಿಸ್ಲಿಕ್ಕತ್ತಾರ. ನಮಗೆ ಕೊಟ್ಟಂಥ ಭಾಗ್ಯ ಇದು ಅಂತಕೊಂಡು ಹೇಳ್ತಾ ಪ್ರಥಮದಲ್ಲಿ ಶಿರೋಳ ಕುಟುಂಬಕ್ಕೆ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮ ಈಗಾಗಲೇ ವಿಷ್ಣು ಸಹಸ್ರನಾಮ ಪಾರಾಯಣ ಆಯಿತು. ತದನಂತರ ನಮ್ಮ ಪರಂಪರಾಗತವಾದಂಥ ಅಷ್ಟೋತ್ತರ ಕಾರ್ಯಕ್ರಮವನ್ನು ರಾಯರಿಗೆ ಸಮರ್ಪಣೆ ಮಾಡಿದಂಗಾಯಿತು. ಇನ್ನು ಮುಂದೆ ನಮ್ಮವರು ಆದಂಥ ಹಿರಿಯರು ಆದಂತಹ ಶ್ರೀಯುತ ಶ್ರೀಕಾಂತಾಚಾರ್ಯ ನಲೋಗಲ್ ಇಲ್ಲಿಯ ವಿದ್ವಾನ್ ಪಂಡಿತರು, ಅವರ ಸುಪುತ್ರರು ಆದಂಥ ಶ್ರೀ ರಘುತ್ತಮಾಚಾರ್ಯ ನಲೋಗಲ್, ಇವರು ನಮ್ಮ ಸಂಬಂಧಿಕರು. ಹೌದು, ಸೊಂದಪಾದ ಅವರಿಂದ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ 4 ಭಾಗವಂತರ ಒಂದು ಚಿಂತನೆಗಳನ್ನು ನಮಗೆಲ್ಲರಿಗೂ ಉಣಬಡಿಸಬೇಕು ಅಂತ ಹೇಳಿ ಶ್ರೀಯುತರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ಳೋದು.